54th ಕ್ವಶನ್. ಇಲ್ಲಿ 2 ಈಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ನಾವು ಗ್ರಾಫಿಕಲ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಅದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಫಸ್ಟ್ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ರಿ. ಫಸ್ಟ್ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ, x plus y is equal to 6 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೀವೇನ್ ಮಾಡ್ರಿ, y ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ರಿ, ಇನ್ನು ಉಳ್ಬಿಟ್ಟೆಲ್ಲ ರೈಟ್ ಸೈಡ್ ಶಿಫ್ಟ್ ಮಾಡ್ರಿ. ಈ ಪ್ಲಸ್ ಎಕ್ಸ್ ಹಾಕೊಂಡು ಹೋದ್ರೆ ಮೈನಸ್ ಎಕ್ಸ್ ಆಯ್ತು. ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಈಗ ನಾನೇನ್ ಮಾಡ್ತೀನಿ, ಈಗ ಒಂದು ಟೇಬಲ್ ಬರ್ಕೊಂತೀನಿ. ಓಕೆ, ಎಕ್ಸ್ ವೈ, ಓಕೆ, 4 ವ್ಯಾಲ್ಯೂ ತಗೋಣ ನನಗೆ. ಓಕೆ, ಈಗ ಫಸ್ಟ್ ನಾನೇನ್ ಮಾಡ್ತೀನಿ, ಎಕ್ಸ್ ಇದ್ದಲ್ಲಿ 1 ಅಂತ ಹಾಕ್ತೀನಿ. ಈಗ ನೀವೇ ನೋಡ್ಬೇಕು, ಎಕ್ಸ್ ಇಸ್ ಈಕ್ವಲ್ ಟು 1 ಇನ್ ಈಕ್ವೇಶನ್ 1. ಸೊ ಏನಾಗುತ್ತೆ, y is equal to 6 ಮೈನಸ್ ಎಕ್ಸ್ ಇದ್ದಲ್ಲಿ ಏನಾಗ್ಬೇಕು, 1 ಆಗ್ಬೇಕು. ಸೊ ಏನಾಗುತ್ತೆ, 6 ಅಲ್ಲಿ 1 ಹೋದ್ರೆ 5 ಆಯ್ತು. ಸೊ ಎಕ್ಸ್ 1 ತಗೊಂಡ್ರೆ y ವ್ಯಾಲ್ಯೂ ಏನ್ ಬರುತ್ತೆ, 5 ಬರುತ್ತೆ. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಏನ್ ಮಾಡ್ರಿ, ತಗೊಳ್ರಿ. ಸೊ ಈಗ ಏನ್ ಮಾಡ್ತೀನಿ, ಎಕ್ಸ್ ಇಸ್ ಈಕ್ವಲ್ ಟು 2 ಇನ್ ಈಕ್ವೇಶನ್ 1 ಅಲ್ಲಿ ಹಾಕ್ರಿ. ಈಗ ಅವಾಗ ಏನಾಗುತ್ತೆ, y is equal to 6 ಮೈನಸ್ ಎಕ್ಸ್ ಇದ್ದಲ್ಲಿ ಏನ್ ಬರಿಬೇಕು, ನಾನು ಬರಿಬೇಕು. ಸೊ ಅವಾಗ ಏನಾಯ್ತು, y is equal to 6 minus 2 4 ಆಗುತ್ತೆ. ಸೊ x 2 ತಗೊಂಡಾಗ y ವ್ಯಾಲ್ಯೂ ಏನ್ ಬರ್ತಾ ಇದೆ, 4 ಬರ್ತಾ ಇದೆ. ಸೊ ಈಗ ನೀವೇನ್ ಮಾಡ್ಬೇಕಂದ್ರೆ, ನೀವು ಜಸ್ಟ್ 2 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ರಿ ಸಾಕು. ಇನ್ನು 3ನೇ 4ನೇ ವ್ಯಾಲ್ಯೂ ಯಾವ ತರ ಮಾಡ್ಬೇಕು ನೋಡ್ರಿ. ಈಗ ನೀವು ನೋಡ್ರಿ, x ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗಿದೆ, 1 ಜಾಸ್ತಿ ಆಗಿದೆ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, 1 ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ. 1 ಆಯ್ತು, ನೆಕ್ಸ್ಟ್ ಏನ್ ಬರುತ್ತೆ, 2 + 1 3, 2 + 1 4. ಈಗ ನೀವು y ಅಲ್ಲಿ ನೋಡಿದ್ರೆ ಏನಾಗಿದೆ, 1 ಕಡಿಮೆ ಆಗಿದೆ. 5 ಇರೋದು 4 ಆಗಿದೆ, 1 ಕಡಿಮೆ ಆಗಿದೆ ಅಂದ್ರೆ ನೆಕ್ಸ್ಟ್ ನಾವು 1 ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. 5 4 ಆಯ್ತು, 4 ಅಲ್ಲಿ 1 ಹೋದ್ರೆ 5, 3 ಅಲ್ಲಿ 1 ಹೋದ್ರೆ. ಸೊ ಈ ಟೇಬಲ್ ಕಂಪ್ಲೀಟ್ ಆಯ್ತು. ನೀವು ಜಸ್ಟ್ 2 ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ರಿ, ಇನ್ನು ಉಳ್ಕಿದ್ದು ನೀವು ಡೈರೆಕ್ಟ್ ಆಗಿ ಬರಿಬಹುದು. ಈ ತರ ಬರೆದು ಬಿಡ್ಬೋದು. ನೆಕ್ಸ್ಟ್ ಈಗ ಏನ್ ಮಾಡ್ತೀವಿ, ಸೆಕೆಂಡ್ ಈಕ್ವೇಶನ್ ತಗೊಂತೀನಿ. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಸೆಕೆಂಡ್ ಈಕ್ವೇಶನ್ ಏನಿದೆ, 2x + y is equal to 10 ಅಂತ ಇದೆ. ಈಗ ನೀವೇನ್ ಮಾಡ್ರಿ, y ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ರಿ, ಇನ್ನು ಉಳ್ಕಿದ್ದೆಲ್ಲ ರೈಟ್ ಸೈಡ್ ಶಿಫ್ಟ್ ಮಾಡ್ರಿ. ಪ್ಲಸ್ 2x ಹಾಕೊಂಡು ಹೋದ್ರೆ ಮೈನಸ್ 2x ಆಯ್ತು. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದಕ್ಕೊಂದು ಟೇಬಲ್ ಬರ್ಕೊಂತೀನಿ. ಓಕೆ, ಎಕ್ಸ್ ವೈ, ಓಕೆನಾ. ಈಗ ಇದನ್ನ ಈಕ್ವೇಶನ್ 2 ಅಂತ ಕರೆಯೋಣ. ಈಗ ಫಸ್ಟ್ ಎಕ್ಸ್ ವ್ಯಾಲ್ಯೂ ಏನಂತ ತಗೊಂತೀನಿ, 1 ಅಂತ ತಗೊಂತೀನಿ. ಓಕೆ, ಈಗ ನಾವೇನ್ ಮಾಡೋಣ, x is equal to 1 in equation 2. ಓಕೆ, ಈಗ 2 ಅಲ್ಲಿ ಏನ್ ಹಾಕೋಣ, x is equal to 1 ಅಂತ ಹಾಕೋಣ. 10 minus 2, x ಇದ್ದಲ್ಲಿ 1. ಓಕೆ, ಅವಾಗ ಏನಾಗುತ್ತೆ, y is equal to 10 minus 2 1 = 2. ಸೊ y is equal to ಏನಾಯ್ತು, 10 ಅಲ್ಲಿ 2 ಹೋದ್ರೆ 8. ಸೊ x 1 ತಗೊಂಡ್ರೆ y ವ್ಯಾಲ್ಯೂ 8 ಅಂತ ಬಂತು. ಓಕೆ, ನೆಕ್ಸ್ಟ್ x ವ್ಯಾಲ್ಯೂ ಏನ್ ತಗೊಳ್ಳೋಣ, 2 ತಗೊಳ್ಳೋಣ. ಓಕೆ, ಈಗ ನೀವು ನೋಡಿದ್ರೆ x is equal to 2 in equation 2. ಓಕೆ, ಈಕ್ವೇಶನ್ 2 ಏನಿದೆ, y is equal to 10 minus 2. x ಇದ್ದಲ್ಲಿ ಏನ್ ಬರ್ತೀನಿ ನಾನು ಇವಾಗ, x ಇದ್ದಲ್ಲಿ 2 ಅಂತ ಬರ್ತೀನಿ. ಈಗ y is equal to 10 minus 2 2 = 4. y is equal to 10 ಅಲ್ಲಿ 4 ಹೋದ್ರೆ 6. ಸೊ x 2 ತಗೊಂಡ್ರೆ y ವ್ಯಾಲ್ಯೂ ಏನ್ ಬರ್ತಾ ಇದೆ, 6 ಬರ್ತಾ ಇದೆ. ಈಗ ನೀವು ನೋಡಿದ್ರೆ 2 ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿ ತೋರಿಸಿವಿ, ಇನ್ನು 2 ವ್ಯಾಲ್ಯೂ ಡೈರೆಕ್ಟ್ ಬರ್ಸ್ಬಿಡೋಣ. ಇನ್ ಏನಾಗ್ತಿದೆ, x ಅಲ್ಲಿ 1 ಜಾಸ್ತಿ ಆಗಿದೆ, +1 ಆಗಿದೆ. ಸೊ ಏನ್ ಮಾಡ್ಬೇಕು, ಈ 2 + 1 ಆಡ್ ಮಾಡಿದ್ರೆ 3 ಆಗುತ್ತೆ, 3 ಗೆ +1 ಆಡ್ ಮಾಡಿದ್ರೆ 4 ಆಗುತ್ತೆ. ಇಲ್ಲಿ ನೀವು ನೋಡಿದ್ರೆ 8 ಇರೋದು 6 ಆಗಿದೆ, ಅಂದ್ರೆ 2 ಕಡಿಮೆ ಆಗಿದೆ. ಓಕೆ, ಸೊ 2 ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. 6 ಅಲ್ಲಿ 2 ಹೋದ್ರೆ 4, 4 ಅಲ್ಲಿ 2 ಹೋದ್ರೆ. ಓಕೆ, ಸೊ ನಮಗೆ ಇವಾಗ 2 ಟೇಬಲ್ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಈ 2 ಟೇಬಲ್ಗೆ ಗ್ರಾಫ್ ಡ್ರಾ ಮಾಡೋಣ. ಓಕೆ, ಸೊ ನಾನು ಇವಾಗ ಗ್ರಾಫ್ ಪೇಪರ್ ಇಲ್ಲಿ ತಗೊಂತೀನಿ. ಓಕೆ, ಈಗ ಇಲ್ಲಿ ಗ್ರಾಫ್ ಪೇಪರ್ ಅಲ್ಲಿ 2 ಟೇಬಲ್ ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ. ಓಕೆನಾ. ಈಗ ಈ ಗ್ರಾಫ್ ಇಲ್ಲಿ ತಗೊಂಡಿದೀವಿ. ಈಗ ನೀವು ನೋಡಿದ್ರೆ ಇದನ್ನ ಗ್ರಾಫ್ ತಗೊಂಡಿವಿ ನಾವು. ಈ ಗ್ರಾಫ್ ತಗೊಂಡಿವಿ. ಇನ್ನು ಸ್ಕೇಲ್ ಏನ್ ತಗೋಬೇಕು ನೋಡ್ರಿ, ಸ್ಕೇಲ್ ಯಾವ ತರ ತಗೋಬೇಕು ಅನ್ನೋದು ತೋರಿಸ್ತೀವಿ. ಈಗ ನೀವು ನೋಡಿದ್ರೆ ಎಕ್ಸ್ ಆಕ್ಸಿಸ್ ನೋಡಿದ್ರೆ, ಓಕೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಗ್ಯಾಪ್ ಎಷ್ಟಿದೆ, 1 1 ಗ್ಯಾಪ್ ಇದೆ. ಓಕೆ, ಆದ್ರೆ ವೈ ಆಕ್ಸಿಸ್ ನೋಡಿದ್ರು ಕೂಡ ಏನಿದೆ,
ಒಂದ್ ಗ್ಯಾಪ್ ಇದೆ. ಸೊ ನಾನೇನ್ ಮಾಡ್ಬಿಡ್ತೀನಿ ಇಲ್ಲಿ, ಓಕೆ, ನಿಮಗೆ ಇಲ್ಲಿ ಸ್ಕೇಲ್ ಬರೆಯೋಣ. ಓಕೆ, ಗ್ರಾಫ್ ಅಲ್ಲಿ ಸ್ಕೇಲ್ ಕಂಪಲ್ಸರಿ. ಓಕೆ, ನಾನು ಸ್ಕೇಲ್ ಇಲ್ಲಿ ಬರೀತೀನಿ. ಸ್ಕೇಲ್ ಬಂದ್ಬಿಟ್ಟು ಆನ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್. ಓಕೆ, ಅದೇ ರೀತಿ ಆನ್ ವೈ ಆಕ್ಸಿಸ್ ಕೂಡ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಏನು 1 ಯೂನಿಟ್ ಅಂತ ಬರಿತೀವಿ. ಓಕೆ, ಸೊ ಸ್ಕೇಲ್ ಬರ್ದ್ಬಿಟ್ವಿ. ಈಗ ನೀವು ನೋಡ್ರೆ ಎಕ್ಸ್ ಆಕ್ಸ್ ಅಲ್ಲಿ 1 ಸೆಂಟಿಮೀಟರ್ ಅಂದ್ರೆ 1 ಯೂನಿಟ್. ಈಗ ನೀವು ನೋಡಿದ್ರೆ 1 ಸೆಂಟಿಮೀಟರ್, ಎಕ್ಸಾಂಪಲ್ ಇದನ್ನ 1 ಸೆಂಟಿಮೀಟರ್ ಅಂತ ಕರೀತಾರೆ. 1 ಸೆಂಟಿಮೀಟರ್ಗೆ 1 ಅಂತ ತಗೊಂಡ್ರಿ 1 ಯೂನಿಟ್. 2 ಸೆಂಟಿಮೀಟರ್ ತಗೊಂಡ್ರೆ 2 ಯೂನಿಟ್. 3 ಸೆಂಟಿಮೀಟರ್ ತಗೊಂಡ್ರೆ 2 ಯೂನಿಟ್. 4 ಯೂನಿಟ್ ಆ ತರ. ಸೊ ವೈ ಆಕ್ಸಿಸ್ ಅಲ್ಲಿ ಕೂಡ ಅದೇ ರೀತಿ. ಈಗ ವೈ ಆಕ್ಸಿಸ್ ಅಲ್ಲಿ ಇದು 1 ಸೆಂಟಿಮೀಟರ್ ಆಗುತ್ತೆ. ಇದು 2 ಸೆಂಟಿಮೀಟರ್. ಓಕೆ, ಇದು 3 ಸೆಂಟಿಮೀಟರ್. ಸೊ ನಾವೇನ್ ತಗೊಂಡಿವಿ, 1 ಸೆಂಟಿಮೀಟರ್ ಅಂದ್ರೆ 1 ಯೂನಿಟ್, 2 ಸೆಂಟಿಮೀಟರ್ ಅಂದ್ರೆ 2 ಯೂನಿಟ್, 3 ಸೆಂಟಿಮೀಟರ್ ಅಂದ್ರೆ 3 ಯೂನಿಟ್. ಆ ತರ ಬರ್ಕೊಂಡಿವಿ. ಓಕೆ, ಈಗ ನಿಮಗೆ ಸ್ಕೇಲ್ ಬರ್ಕೊಂಡ್ವಿ. ಇವಾಗ ನಾವೇನ್ ಮಾಡೋಣ, ಗ್ರಾಫ್ ಪ್ಲಾಟ್ ಮಾಡೋಣ. ಈಗ ನೀವು ನೋಡಿದ್ರೆ ಫಸ್ಟ್ ಯಾವ ಈಕ್ವೇಶನ್ ಪ್ಲಾಟ್ ಮಾಡೋಣ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಈ ಟೇಬಲ್ ಗೆ ಪ್ಲಾಟ್ ಮಾಡೋಣ. ಎಕ್ಸ್ 1 ಇದ್ದಾಗ ವೈ ವ್ಯಾಲ್ಯೂ 5 ಇದೆ. ಈಗ ನೀವು ನೋಡ್ರಿ ಎಕ್ಸ್ ಇದೆ 1 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 5 ಇದೆ. ಓಕೆ, ಇನ್ನೊಂದು ಕ್ರಾಸ್ ಮಾರ್ಕ್ ಹಾಕ್ತೀನಿ. ನೆಕ್ಸ್ಟ್ ಎಕ್ಸ್ 2 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 4 ಇದೆ. ಎಕ್ಸ್ 2 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 4 ಇದೆ. ಓಕೆ, ನೆಕ್ಸ್ಟ್ ಎಕ್ಸ್ 3 ಇದ್ದಾಗ ವೈ ವ್ಯಾಲ್ಯೂ 3 ಇದೆ. ಎಕ್ಸ್ 3 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 3 ಇದೆ. ನೆಕ್ಸ್ಟ್ ಎಕ್ಸ್ 4 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 2 ಇದೆ. ಎಕ್ಸ್ 4 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 2 ಇದೆ. ಇಲ್ಲಿ ಪ್ಲಾಟ್ ಆಗುತ್ತೆ. ಓಕೆ, ಈಗ ನೀವೇನ್ ಮಾಡ್ರಿ, ಫಸ್ಟ್ ಇದನ್ನ ಈ ಲೈನ್ ನ ಜಾಯಿನ್ ಮಾಡಿ. ಓಕೆ, 4 ಪಾಯಿಂಟ್ ಇಂಟರ್ಸೆಕ್ಟ್ ಆಗೋ ತರ ಜಾಯಿನ್ ಮಾಡ್ರಿ. ಓಕೆ, ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಸೊ ನಾನು ಎಕ್ಸ್ಟೆಂಡ್ ಮಾಡಿದೆ. ಈಗ ಈ ಲೈನ್ ಬಂದ್ಬಿಟ್ಟು ಏನು, ಯಾವ ಈಕ್ವೇಶನ್ ಇದು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಆ ಈಕ್ವೇಶನ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಈಗ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಇದೆಲ್ಲ. ಓಕೆ, ಈ ಈಕ್ವೇಶನ್ ಪ್ಲಾಟ್ ಮಾಡೋಣ. ಈಗ ಎಕ್ಸ್ 1 ಇದ್ದಾಗ ಏನಿದೆ, ವೈ ವ್ಯಾಲ್ಯೂ 8 ಇದೆ. ಎಕ್ಸ್ 1 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 8 ಇದೆ. ಇಲ್ಲಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ 2 ಇದ್ದಾಗ ವೈ ವ್ಯಾಲ್ಯೂ 6 ಇದೆ. 2 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 6 ಇದೆ. ನೆಕ್ಸ್ಟ್ ಎಕ್ಸ್ 3 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 4 ಇದೆ. ಎಕ್ಸ್ 3 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 4 ಇದೆ. ಓಕೆ, ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 4 ಇದ್ದಾಗ ವೈ ವ್ಯಾಲ್ಯೂ 2 ಇದೆ. ಸೊ ಎಕ್ಸ್ ವ್ಯಾಲ್ಯೂ 4 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 2 ಇದೆ. ಮತ್ತೆ ಇಲ್ಲೇ ಬರುತ್ತೆ ನೋಡ್ರಿ. ಓಕೆ, ಸೊ ನಾನೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ಪಿಂಕ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ನೋಡ್ರಿ. ಓಕೆ, ಯಾಕಂದ್ರೆ 2 ಪಾಯಿಂಟ್ ಇಲ್ಲಿ ಕೂಡ ನೋಡಿದ್ರೆ 4,2 ಇದೆ. ಇಲ್ಲಿ ಕೂಡ 4,2 ಇದೆ. ಸೊ 2 ಇಂಟರ್ಸೆಕ್ಟ್ ಆಗ್ತದೆ. ಸೊ ಅದಕ್ಕೆ ಪಿಂಕ್ ಕಲರ್ ಇಂದ ಮೆನ್ಷನ್ ಮಾಡಿ. ಈಗ ಏನ್ ಮಾಡ್ರಿ, ಇವ್ 4 ಪಾಯಿಂಟ್ ನ ಜಾಯಿನ್ ಮಾಡ್ರಿ. ಓಕೆ, ಈಗ ನಾನು ಅದನ್ನ ಪಿಂಕ್ ಕಲರ್ ಇಂದ ಜಾಯಿನ್ ಮಾಡ್ತಾ ಇದ್ದೀನಿ. ಅದನ್ನ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಓಕೆ, ಈಗ ನೀವು ನೋಡಿದ್ರೆ ಇವ್ 2 ಪಾಯಿಂಟ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಈ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗಿದೆ. ಹೌದಾ? ಓಕೆ, ನಿಮ್ಗೆ ಗ್ರೀನ್ ಕಲರ್ ಇಂದ ತೋರ್ತೀನಿ. ಓಕೆ, ಈ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗಿದೆ. ಓಕೆ, ಈಗ ನೀವು ನೋಡ್ರಿ ಈ ಪಾಯಿಂಟ್ ಬಂದ ಸೊಲ್ಯೂಷನ್. ಈ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಟಚ್ ಮಾಡ್ದಾಗ ಏನಿದೆ 4 ಇದೆ. ಸೊ ಅದಕ್ಕೆ ಎಕ್ಸ್ ವ್ಯಾಲ್ಯೂ ಏನಾಯ್ತು 4 ಆಯ್ತು. ವೈ ವ್ಯಾಲ್ಯೂ ಟಚ್ ಮಾಡಿದ್ರೆ ಓಕೆ, ಸೊ ಎಷ್ಟಿದೆ 2 ಇದೆ. ಸೊ ವೈ ವ್ಯಾಲ್ಯೂ ಏನಾಯ್ತು 2 ಆಯ್ತು. ಸೊ ಆನ್ಸರ್ ಬಂದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು 4, ವೈ ಇಸ್ ಈಕ್ವಲ್ ಟು 2. ಇದು ಆನ್ಸರ್. ಓಕೆ, ನೀವು ಈಕ್ವೇಶನ್ ಅಲ್ಲಿ ಹಾಕಿ ಚೆಕ್ ಮಾಡ್ರಿ. ಎಕ್ಸ್ ಇದ್ದಲ್ಲಿ 4 ಹಾಕ್ರಿ, ವೈ ಇದ್ದಲ್ಲಿ 2 ಹಾಕ್ರಿ. 4 + 2 ಎಷ್ಟು 6. ಸೊ ಈ ಈಕ್ವೇಶನ್ ಕರೆಕ್ಟ್ ಆಯ್ತು. ಇಲ್ಲಿ ನೀವು ಅದೇ ತರ ಹಾಕ್ರಿ. 2 ಇಂಟು ಎಕ್ಸ್ ಇದ್ದಲ್ಲಿ ಏನಾಗ್ಬೇಕು 4 ಹಾಕ್ರಿ, ವೈ ಇದ್ದಲ್ಲಿ 2 ಹಾಕ್ರಿ. ನೀವೇ ನೋಡ್ರಿ 2 4 8, 8 + 2 10. ಸೊ ನೀವು ಮಾಡ್ರೆ ಆನ್ಸರ್ ಕರೆಕ್ಟ್ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನೀವ್ ಏನು ಇಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಮಾಡ್ರೆ ಕರೆಕ್ಟ್ ಆಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಈ ತರ ನೀವು ಗ್ರಾಫ್ ಅಲ್ಲಿ ಸೊಲ್ಯೂಷನ್ ಫೈಂಡ್ ಮಾಡ್ಬೇಕು. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ 2 ಸೆಟ್ ಬಿಟ್ಟಿದ್ದಾರೆ. ಸೆಟ್ 1 ಮತ್ತೆ ಸೆಟ್ 2. ಅವು 2 ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ
ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನ್ಯೂಸ್ ಪೇಪರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.